Welcome back to another BDA auction. Again, Bangalore Development Authority ಅವರು ಆಗಸ್ಟ್ಗೆ they called off another auction which starts from 10th of August. ಅಂದರೆ ಇನ್ನೊಂದು 3 ದಿವಸ ಈ ವೀಕೆಂಡ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಟೋಟಲ್ 69 ಪ್ರೀಮಿಯಂ ಸೈಟ್ ಪೊಟೆನ್ಷಿಯಲ್ ಆಲ್ ಆರ್ ರೆಸಿಡೆನ್ಷಿಯಲ್ ಫ್ಯೂ ಹ್ಯಾಸ್ ಅ ಕಮರ್ಷಿಯಲ್ ಪೊಟೆನ್ಷಿಯಲ್ ಇರುವಂಥ ಸೈಟ್ ಬಂದಿದೆ. ಈ ಎಲ್ಲ ಡೀಟೇಲ್ಸು BDA ವೆಬ್ಸೈಟ್ ಆಲ್ರೆಡಿ ಲೋಡ್ ಮಾಡಿದ್ದಾರೆ. ಐ ಥಿಂಕ್ ದಿಸ್ ಇಸ್ ಅ ಫಸ್ಟ್ ಆಕ್ಷನ್ BDA put all the details ಅಂದರೆ ನೋಟಿಫಿಕೇಶನ್ ಆಗಲಿ ಜಿಯೋ ಟ್ಯಾಗ್ ಆಗಲಿ ಗೂಗಲ್ ಮ್ಯಾಪ್ ಆಗಲಿ ಎವ್ರಿಥಿಂಗ್ ಇಸ್ ಅವೈಲಬಲ್ ಇನ್ BDA-Karnataka.in ನಲ್ಲಿ. ಸೊ ಇಫ್ ಯು ಗೋ ಟು ಪ್ರೀವಿಯಸ್ ಅಂಡ್ ಆಗಸ್ಟ್ದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ಐ ವಿಲ್ ಕವರ್ ವಾಟ್ ನೋಟಿಫಿಕೇಶನ್ ಟಾಕ್ಸ್ ಅಬೌಟ್ ಇಟ್, ಯಾವುದು ಸ್ಟಾರ್ಟಿಂಗ್ ಡೇಟು, ಯಾವುದು ಲಾಸ್ಟ್ ಡೇಟು, ಯಾವ ಥರ ಡೀಟೇಲ್ಸ್ ನಾವು ಓದ್ಕೋಬೇಕು, ಯಾವ ರೀತಿ ನೀವು ಟೆಕ್ನಿಕಲಿ ಪ್ರಿಪೇರ್ ಆಗಬೇಕು ಇನ್ ಕೇಸ್ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದರೆ. ಸೊ ಬೇಸಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಅಲಾಂಗ್ ವಿತ್ ದ್ಯಾಟ್ BDA ಆಕ್ಷನಲ್ಲಿ ಈ ಜಿಯೋ ಟ್ಯಾಗನ್ನು ಹೇಗೆ ಕ್ರಾಸ್ ಚೆಕ್ ಮಾಡಬೇಕು, ವಾಟ್ ಇಸ್ ಅ ಬೇಸಿಕ್ ಸ್ಟೆಪ್ಸ್, ಏನೇನೆಲ್ಲ ರಿಕವರ್ ಮಾಡಬೇಕು ಅದನ್ನು ಕೂಡ ಕವರ್ ಮಾಡ್ತೀನಿ. ಅಲಾಂಗ್ ವಿತ್ ದ್ಯಾಟ್ ಎಂಟೈರ್ ಬೆಂಗಳೂರಲ್ಲಿ ದರ್ ಇಸ್ ಅ ಡಿವಿಷನ್ ಆಫ್ ನಾರ್ತ್ ಸೌತ್ ವೆಸ್ಟ್ ಅಂತ ಹೇಳಿದ್ದಾರೆ. ಸೊ ಈ ಜಿಯೋ ಟ್ಯಾಗನ್ನು ವಿತ್ ಮ್ಯಾಪ್ ಜೊತೆ ಹೇಗೆ ಅಲೈನ್ ಮಾಡಬೇಕು, ಯಾವ ಥರ ಕ್ರಾಸ್ ಚೆಕ್ ಮಾಡಬೇಕು, ಫೇಸಿಂಗನ್ನು ಯಾವ ಥರ ಐಡೆಂಟಿಫೈ ಮಾಡಬೇಕು ಕೂಡ ಹೇಳ್ತೀನಿ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ KPPಯಲ್ಲಿ ಡೇಟಾ ಎಲ್ಲಿ ಲೋಡ್ ಆಗಿರುತ್ತೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಂಡ್ ಟು ಎಂಡ್ ಡೀಟೇಲ್ಸ್ ಇರುತ್ತೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಯು ಕ್ಯಾನ್ ಫಾಲೋ ಮೀ ಆರ್ ಚಾನಲ್. ವೆರಿ ಬೇಸಿಕ್ ಥಿಂಗ್, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ. ವೆರಿ ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದು ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತೇಳಿ ವಾಟ್ಸಪ್ ಚಾನಲ್ ಇದೆ. ಇಫ್ ಯು ಫಾಲೋ ಅಸ್ ಯುವರ್ ನಂಬರ್ ವಿಲ್ ಬಿ ಸೇಫ್. ಇವನ್ ಐ ಡೋಂಟ್ ಗೆಟ್ ಟು ನೋ ಯು ನಂಬರ್ಸ್, ನೀವು ನನ್ನ ನಂಬರ್ ನಿಮಗೆ ಗೊತ್ತಾಗಲ್ಲ. ಸೊ ಈ ಥರದ್ದು ಕರ್ನಾಟಕದಲ್ಲಿ ಬರುವಂತಹ ಆಪರ್ಚುನಿಟೀಸ್ ಅಲಾಟ್ಮೆಂಟ್ ಆಗಿರಲಿ ಆಪ್ಷನ್ ಆಗಲಿ ಇದರಲ್ಲಿ ಹಾಕಿರ್ತೀನಿ. ಆ್ಯಂಡ್ ಸೇಮ್ ಥಿಂಗ್ ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತೇಳಿ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದೆ. ಇಫ್ ಗೂಗಲ್ ಮಾಡಿದ್ರೆ ನಿಮ್ಗೆ ಸಿಕ್ಬಿಡುತ್ತೆ. ಫಾರ್ ಇನ್ಸ್ಟೆಂಟ್ ಹೆಲ್ಪ್ ಏನಾದರೂ ಡೌಟ್ ಇದ್ದರೆ ವಿ ವಿಲ್ ರೆಸ್ಪಾಂಡ್ ಹಿಯರ್. ಆ್ಯಂಡ್ ಎವ್ರಿ ಸಬ್ಸ್ಕ್ರೈಬರ್ ಆಫ್ ಮೈ ಚಾನಲ್, ಬಿ ಇಟ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಆರ್ ಫೇಸ್ಬುಕ್ ಆರ್ ಇನ್ ಲಿಂಕ್ಡ್ಇನ್ ಆಲ್ಸೋ, ಇಫ್ ಸಂಬಡಿ ವಾಚಿಂಗ್ ಮೀ ಇನ್ ಲಿಂಕ್ಡ್ಇನ್, ಸೇಮ್ ನೇಮ್ ಇದೆ ಮಂಜುನಾಥ್ ಕುಂಬಾರಿ ಅಂತ ಹೇಳಿ, ಯು ಕ್ಯಾನ್ ಫಾಲೋ ಮೀ ದೇರ್ ಆಲ್ಸೋ. ದೇರ್ ಆರ್ ಫ್ಯೂ ಇಂಪಾರ್ಟೆಂಟ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಪ್ಲೀಸ್ ರೆಫರ್ ಮಾಡಿ ಥ್ರೂ ಔಟ್ ದ ವಿಡಿಯೋ ನೀವು ನೋಡ್ತಾ ಇದ್ದಾರೆ. ಸೊ ಅಗೇನ್ ವೆಲ್ಕಮ್ ಬ್ಯಾಕ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಎಲ್ಲ ಡೀಟೇಲ್ಸು BDA-Karnataka.in ವೆಬ್ಸೈಟಲ್ಲಿದೆ, ಅದು ಕೂಡ ಈ ಆಪ್ಷನ್ ಸೆಕ್ಷನಲ್ಲಿದೆ. ಸೊ ಐ ಡೌನ್ಲೋಡೆಡ್ ದಿಸ್ ಡೀಟೇಲ್ಸ್. ಸೊ ಅಟ್ ದ ಎಂಡ್ ಆಫ್ ವಿಡಿಯೋ, ಸೊ ನಾನು ಏನು ಹೇಳೋದು ಅಂತಂದರೆ ಯಾವ ಥರ ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಅಷ್ಟು ಸೈಟನ್ನ ನೋಡಿ ನೀವು ಪರ್ಚೇಸ್ ಮಾಡ್ತೀನಿ ಅಂತಂದರೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಪರ್ ಆಕ್ಷನ್ ಪರ್ ಪರ್ಮಿಷನ್ 4 ಲಕ್ಷ ಇರುತ್ತೆ, ತುಂಬ ಕಷ್ಟ ಆಗುತ್ತೆ. ಈ ವಿಡಿಯೋ ಕೊನೆಯಲ್ಲಿ ಪ್ರೀವಿಯಸ್ ಆಕ್ಷನ್ ಏನಾಗಿತ್ತು ಅಂದರೆ ಜುಲೈಯಲ್ಲಿ ನಡೆದಂತಹ ಆಕ್ಷನ್ಸು, ಸೈಟ್ ನಂಬರ್ಸು, ಏನು ಪ್ರೈಸ್ ಇತ್ತು, ಯಾವ ಪ್ರೈಸಿಗೆ ಹೋಗಿದೆ, ಓಕೆ, ವಿತ್ ಆಕ್ಷನ್ ನಂಬರ್ ಡೀಟೇಲ್ಸ್ ಕೂಡ ಇದೆ. ಅಂದರೆ 100%, 90%, 80%, 10%, 37%, ಟೋಟಲ್ 140+ ಸೈಟ್ಸು ಡಿಫ್ರೆಂಟಲ್ಲಿದೆ. ಇದನ್ನು ಲಾಸ್ಟಿಗೆ ಐ ವಿಲ್ ರನ್ ಥ್ರೂ. ಸಂಬಡಿ ನೀಡ್ ದಿಸ್ ಡೇಟಾ ಟು ಅನಲೈಸ್ ಏರಿಯಾ ವೈಸ್, ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಫ್ರೀಯಾಗೂ ಸಿಗುತ್ತೆ. ಅದ್ರ ಜೊತೆಗೆ ವಿ ಹ್ಯಾವ್ ಅ ಡೇಟಾ ಫಾರ್ ಪಾಸ್ಟ್ 18 months, ಅಂದರೆ 2025 ಟು ಟಿಲ್ ಟುಡೇ, ಕ್ಲೋಸ್ ಟು 1600 ಸೈಟ್ಸು ಎಷ್ಟು ಬಂದಿದೆ, ಯಾವ ಪ್ರೈಸಿಗೆ ಹೈಕ್ ಆಗಿದೆ, ಯಾವ ಆಕ್ಷನ್ ನಂಬರ್ ಏನು, ಯಾವ ಏರಿಯಾ, ಪ್ರತಿಯೊಂದು ಇದೆ. ಇನ್ ಕೇಸ್ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ ಅಂತಂದರೆ ಯು ಕ್ಯಾನ್ ಟೇಕ್ ಇಟ್ ಫ್ರಮ್ ಅಸ್. ದಿಸ್ ವಿಲ್ ಬಿ ಚಾರ್ಜಬಲ್ ಇರುತ್ತೆ, ಒನ್ ಟೈಮ್ ಫೀಸು. ನಾವು ಪಾಸ್ಟ್ ಡೇಟಾ ಕೊಡ್ತೀವಿ, ಪ್ರೆಸೆಂಟ್ ಡೇಟಾ ಕೊಡ್ತೀವಿ, ಫ್ಯೂಚರ್ ಡೇಟಾನು ಕೊಡ್ತೀನಿ. ಬಟ್ ಫ್ರೀಯಾಗಿ ಈ ಡೇಟಾನ ನಾನು ವಿಡಿಯೋ ಎಣ್ಣೆಯಲ್ಲಿ ಲೈನ್ ಬೈ ಲೈನ್ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆರ್ ಯು ಕ್ಯಾನ್ ಜಸ್ಟ್ ಅರ್ಥ ಮಾಡ್ಕೋಬೋದು. ವಿತ್ ವಿನ್ನರ್ಸ್ ಡೀಟೇಲ್ಸು ಕೂಡ ಇಲ್ಲಿ ಇರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನೋಡಿ, KPP ಈ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ KPPಯಲ್ಲಿ ಒಂದು ಪ್ರೊಫೈಲ್ ಇರೋದು ವೆರಿ ಮುಖ್ಯವಾಗಿರುತ್ತೆ, ವೆರಿ ಇಂಪಾರ್ಟೆಂಟು. ಸೊ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್, ಇದೇ ವೆಬ್ಸೈಟಲ್ಲೇ ಎಂಟೈರ್ ಆಕ್ಷನ್ನು ರನ್ ಆಗೋದು. ನಾನು ಡಿಸ್ಕ್ರಿಪ್ಷನ್ ಹೇಳ್ದಂಗೆ 2 ಚಾನಲ್ ಇದೆ ನಮ್ಮದು, ಸಾರಿ 2 ಲಿಂಕ್ ಇದೆ ಇಲ್ಲಿ. ಒಂದು ಹೌ ಟು ಸಬ್ಮಿಟ್ ಬಿಡ್ ಇನ್ KPP, ಹೌ ಟು ಲಾಗ್ ಇನ್ ಟು KPP. ನೀವು ಇವನ್ ಗೂಗಲಲ್ಲಿ ಹೋಗ್ಬಿಟ್ಟು ಇಫ್ ಯು ಕ್ಲಿಕ್ ದ ಹೌ ಟು ಲಾಗ್ ಇನ್ ಟು KPP ಹೊಡೆದ್ರೆ ಫಸ್ಟ್ ವಿಡಿಯೋ ನಮ್ಮದೇ ಬರುತ್ತೆ. ಸಿ ದಿಸ್, ದಟ್ಸ್ ಅವರ್ ಫಸ್ಟ್ ವಿಡಿಯೋ. ಆ್ಯಂಡ್ ಹೌ ಟು ಸಬ್ಮಿಟ್ ಬಿಡ್ ಇನ್ KPP ಹೊಡೆದ್ರೆ ಇವನ್ ಈ 2 ಲಿಂಕು ಡಿಸ್ಕ್ರಿಪ್ಷನ್ ಇದೆ, ಯೂಸ್ ಮಾಡ್ಕೊಳ್ಳಿ. ಸೊ ಒನ್ಸ್ ಲಾಗಿನ್ ಎಲ್ಲ ಕ್ರಿಯೇಟ್ ಆದಮೇಲೆ ಆಕ್ಷನ್ ಮ್ಯಾನೇಜ್ಮೆಂಟಿಗೆ ಬರಬೇಕು. ಸೊ ಇದರಲ್ಲಿ ಲೈವ್ ಆಕ್ಷನ್, ಬಿಡ್ಡಿಂಗ್ ದಿವಸ ಲೈವ್ ಆಕ್ಷನ್ ಆ ಡೇಟಾ ಇಲ್ಲಿ ಬಂದು ಬಿದ್ದಿರುತ್ತೆ ಲೈನು. ಸೊ ಮೈ ಆಕ್ಷನ್ ಪಾರ್ಟಿಸಿಪೇಷನಲ್ಲಿ ನಾನು ಪ್ರೀವಿಯಸ್ಲಿ ಯಾವ್ಯಾವ್ದು ರೆಫರ್ ಮಾಡಿದ್ದೀನಿ ಅದೆಲ್ಲ ಇಲ್ಲಿದೆ, ನನ್ನ ಡೇಟಾ ಇದು. ಸೊ ಈಗ ನಾವು ಕರೆಂಟ್ಲಿ BDA ಆಕ್ಷನ್ ಹುಡುಕಬೇಕಾಗುತ್ತೆ ಪಬ್ಲಿಷ್ಡ್ ಸ್ಟೇಟಸಲ್ಲಿ. ಸೊ ಇಲ್ಲಿ BDA ಅಂತ ಹಾಕಿದ್ರೆ ಸರ್ಚ್ ಮಾಡಿದ್ರೆ
ಕೆಳಗಡೆ ಡೇಟಾ ಬರುತ್ತೆ. ಸೊ ಆಸ್ ಆಫ್ ನೌ ಇಲ್ಲಿ ಯಾವುದೂ ಇಲ್ಲ, ಸಮಥಿಂಗ್ ಯಾವ್ದಾದ್ರು ಕ್ಯಾನ್ಸಲ್ ಹೊಡಿತೀನಿ ನೋಡಿ, ಈ ಥರ ಡೇಟಾ ಬರುತ್ತೆ. ಇವೆಲ್ಲ ಹಳೆಯದು ಕ್ಯಾನ್ಸಲ್ ಆಗಿರೋದು, ಬಟ್ ಈ ಥರ ನೀವು ಪಬ್ಲಿಷಲ್ಲಿ ಹುಡುಕ್ಬೋದು. ಇದು ಯಾಕೆ ಬಂದಿಲ್ಲ ಅಂತಂದರೆ ಕಮೆನ್ಸ್ಮೆಂಟ್ ಆಫ್ ಡೇಟ್ ಇಸ್ 10th. ನಾವು ವಿಡಿಯೋ ಮಾಡ್ತಾ ಇರೋದು 6th ಆಗಸ್ಟ್, ಅಂದರೆ ಒಂದು ವೀಕೆಂಡ್ ಇದೆ. ಸಿನ್ಸ್ ಡೇಟಾ ಇಲ್ಲ ಇರೋದ್ರಿಂದ ನಿಮ್ಗೆ ಒಂದು ಬ್ಯೂಟಿಫುಲ್ ಒಂದು 5-6 ದಿವಸ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ರೆಫರ್ ಮಾಡ್ಕೊಳ್ಳಿ. ಈ ಚಾನಲ್ ಲಿಂಕನ್ನು ನಾನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ, ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೀನಿ, ಅದರಲ್ಲಿ ನೀವು ಜಾಯ್ನ್ ಆಗ್ಬೋದು. ಓಕೆ, ಸೊ ಕಮೆನ್ಸ್ಮೆಂಟ್ ಇಸ್ 10th ಸ್ಟಾರ್ಟ್ ಆಗೋದು. ಲಾಸ್ಟ್ ಡೇಟ್ ಟು ಸಬ್ಮಿಟ್ ಇಸ್ 21. ಸಬ್ಮಿಟೇಷನ್ ಆದಮೇಲೆ ಮಲ್ಟಿಪಲ್ ಡೇಟ್ಸಲ್ಲಿ, ಅಂದರೆ 24-25ಕ್ಕೆ ಸೌತ್ ಝೋನ್ ಇದೆ, 27 ಮತ್ತು 28ಗೆ ನಾರ್ತ್ ಝೋನ್ ಇದೆ, 24 ಮತ್ತು 25ಕ್ಕೆ ಅಗೈನ್ ವೆಸ್ಟ್ ಝೋನಲ್ಲಿ ಕೂಡ ಇದೆ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ. ಸೌತನ್ನು ಗ್ರೀನ್ ಹಾಕಿದ್ದಾರೆ, ನಾರ್ತನ್ನು ಪರ್ಪಲ್ ಹಾಕಿದ್ದಾರೆ. ಸೊ ವೆಸ್ಟ್ ಝೋನಲ್ಲಿ ಕೂಡ ನೀಟಾಗಿ ಬೈಫರಿಗೇಟ್ ಮಾಡಿದ್ದಾರೆ. ವೆಸ್ಟ್ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟು, ನಾರ್ತ್ ಅಂದರೆ ಲಾರ್ಜಲ್ಲಿ ಅರ್ಕಾವತಿ ಲೇಔಟ್ ಮಲ್ಟಿಪಲ್ ಬ್ಲಾಕ್ಸು, ಅಂದರೆ ಬೈರತಿಹಳ್ಳಿ, ಹೆಣ್ಣೂರು, ಅರ್ಕಾವತಿ, ಜಕ್ಕೂರು, ತನ್ನಿಸಂದ್ರ, ಶ್ರೀರಾಮ್ಪುರ ಇವೆಲ್ಲ ಬರುತ್ತೆ. ಸೌತಲ್ಲಿ ಬೈ ಡಿಫಾಲ್ಟ್ ಬನಶಂಕರಿ ಬರುತ್ತೆ, ಜೆ ಪಿ ನಗರ ಬರುತ್ತೆ, ಮಲ್ಟಿಪಲ್ ಬ್ಲಾಕ್ಸ್, ಮಲ್ಟಿಪಲ್ ಸ್ಟೇಜ್ ಇರುತ್ತೆ. ಈಗ ನೀವು ಇದನ್ನು ಹೆಂಗೆ ಓದ್ಕೋಬೇಕು ಅಂತಂದರೆ, ಇದು ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ, ಅದೇ ಥರ ನೀವೆಲ್ಲ ರೆಫರ್ ಮಾಡಬೇಕಾಗುತ್ತೆ. ಸೊ ಇದು ಸೀರಿಯಲ್ ನಂಬರು, ಸೈಟ್ ನಂಬರ್ ಬಂದ್ಬಿಟ್ಟು 1317 ಅಂತ ಹೇಳಿ. ಸೊ ಈ ಈಸ್ಟ್ ವೆಸ್ಟ್ 12 ಇದೆ, 12 ಅಂದರೆ 40, ವೆಸ್ಟ್ ಸೌತ್ ಟು ನಾರ್ತ್ ಬಂದ್ಬಿಟ್ಟು 15+8 ಇದೆ. ಇದು ಮೀಟ್ರಲ್ಲಿ ಕೊಟ್ಟಿರ್ತಾರೆ. ಸೊ ಟೋಟಲ್ ಬಂದ್ಬಿಟ್ಟು 258. ಓಕೆ, ಸೊ ಹೊಸಬರಿಗೆ ಮಾತ್ರ ಇದು, ಹಳಬರಿಗೆ ಗೊತ್ತಿದ್ರು ಯು ಕ್ಯಾನ್ ಸ್ಕಿಪ್ ಆ್ಯಂಡ್ ಗೋ ಫರ್ದರ್. 258 × 10.7 ನೋಡಿದ್ರೆ 1700 ಅಡಿ ಬರುತ್ತೆ, ಇದು ರಫ್ಲಿ ಅರೌಂಡ್. ಓಕೆ, ಸೊ 1700 ಅಡಿ. ಸೊ 12 ಅಂದರೆ 40 ಅಂತಂದರೆ 15 ಬಂದ್ಬಿಟ್ಟು 50 ಆಗಿರುತ್ತೆ, 28 ಬಂದ್ಬಿಟ್ಟು ನಿಮಗೆ ರಫ್ಲಿ ಅರೌಂಡ್ 100 ಫೀಟ್ಗಿನ ಜಾಸ್ತಿ ಇದೆ. 28 × 3.3 92 ಫೀಟ್ ಬರುತ್ತೆ. ಅಂದರೆ ನೀವು ಇದನ್ನು ನೋಡೋಕೆ ಹೋದರೆ ಇಟ್ ವಿಲ್ ಬಿ ಲೈಕ್ ಹೆಂಗೆ ಅಂತಂದರೆ, ಐ ವಿಲ್ ಜಸ್ಟ್ ಶೋ ಇಟ್ ಯು. ಮ್ಯಾಪಲ್ಲೂ ಕೂಡ ನಾನು ತೋರಿಸ್ತೀನಿ. ಸೊ ಒಂದು ಸೈಡು 40 ಇರುತ್ತೆ, ಇನ್ನೊಂದು ಸೈಡು 40 ಇರುತ್ತೆ, ಹಿಂಗೆ ಉದ್ದ ಇಲ್ಲಿ 60 ಇರುತ್ತೆ. ಸೊ ಈ ಒಂದು ಕಡೆ ಲೆಂತಿಯಾಗಿ ಬಂದಿರುತ್ತೆ ಅದು. ಸೊ ಅದು ಎಲ್ಲಿದೆ ಎಕ್ಸಾಕ್ಟ್ಲಿ ಅದನ್ನು ಕೂಡ ನೋಡ್ಬಿಡೋಣ. ಸೊ ನಮ್ಗೆ ಈಗ ಜಿಯೋ ಟ್ಯಾಗ್ ಇದೆ ಅಲ್ವಾ, ಜಿಯೋ ಟ್ಯಾಗ್ ಇಲ್ಲಿದೆ, ಇಲ್ಲಿದೆ. ಸೈಟ್ ನಂಬರ್ ಬಂದ್ಬಿಟ್ಟು 1317. ಇದೇ ಥರ ನೀವು ಇನ್ವೆಸ್ಟಿಗೇಟ್ ಮಾಡಬೇಕು. 1373. ಸೊ ನಿಮ್ಗೆ ಯಾವುದೇ ಹೆಲ್ಪು, ಅಂದರೆ ನಿಮಗೆ ಅರ್ಜಿ ಹಾಕೋದಾಗಲಿ, ಸೈಟ್ ಸೆಲೆಕ್ಷನ್ ಆಗಲಿ, ಬಜೆಟಿಂಗ್ ಆಗಲಿ, ಡಾಕ್ಯುಮೆಂಟ್ ಮಾಡ್ಕೊಡೋದಾಗಲಿ, ಬಿಡ್ಡಿಂಗ್ ಮಾಡ್ಕೊಡೋದಾಗಲಿ, ಫ್ಯೂಚರಲ್ಲಿ ಲೋನ್ ಆಗಲಿ, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ನಮ್ಮ ಕಡೆ ಹೆಲ್ಪ್ ಇದೆ. ವಿ ವಿಲ್ ಚಾರ್ಜ್ ಯು ಲೈಕ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ಹೆಲ್ಪು. ಜಸ್ಟ್ ನೀವು ಕನ್ಸಲ್ಟ್ ಮಾಡಿ ಫೋನಲ್ಲಿ ಅಂದರೆ ಡಿಫ್ರೆಂಟ್ ಚಾರ್ಜಸ್ ಇರುತ್ತೆ. ಡಾಕ್ಯುಮೆಂಟ್ ಮಾಡಿಕೊಡಿ, ಬಿಡ್ಡಿಂಗ್ ಮಾಡಿಕೊಡಿ ಅಂತಂದರೆ ಡಿಫ್ರೆಂಟ್ ಚಾರ್ಜಸ್ ಇರುತ್ತೆ. ಆರ್ ಚಾರ್ಜಸ್ ಆಲ್ವೇಸ್ ಒನ್ ಟೈಮ್ ಇರುತ್ತೆ. ಸೊ ಯಾಕೆ ಒನ್ ಟೈಮ್ ಚಾರ್ಜ್ ಮಾಡ್ತೀವಿ ಅಂತಂದರೆ, ಮೈ ಇಂಟೆನ್ಷನ್ ಇಸ್ ಟು ಹೆಲ್ಪ್ ಯು. ಈ ಆಪ್ಷನ್ ಆಗಿರಲಿ, ನೆಕ್ಸ್ಟ್ ಆಪ್ಷನ್ ಆಗಿರಲಿ, ನಿಮಗೆ ವಿ ವಾಂಟ್ ಟು ಹೆಲ್ಪ್ ಯು ಅನ್ಲಿಮಿಟೆಡ್. ಇನ್ ಕೇಸ್ ನಾಳೆ ಸಕ್ಸಸ್ ಆದರೆ we will take a part of 0.5% of commission or 1/4% of commission post all the work. ಸೊ ಹಾಗಾಗಿ ಇನಿಷಿಯಲಿ ವಿ ಡೋಂಟ್ ಚಾರ್ಜ್ ಯು ಮಚ್. ಚಾರ್ಜ್ ಅಂತ ಇರೋದೇ ಇಲ್ಲ, ಎಲ್ಲ ವಿಡಿಯೋದಲ್ಲಿ ಫ್ರೀನಾಗೇ ಇರುತ್ತೆ. ಪೋಸ್ಟ್ ಇದನ್ನು ನೋಡಿದ್ಮೇಲೂ ನಿಮ್ಗೆ ಏನಾದರೂ ಸಣ್ಣ ಪುಟ್ಟ ಡೌಟ್ ಇದ್ದರೆ ಲೀಸ್ಟ್ ಡೌನ್ ಆಲ್ ಯುವರ್ ಡೌಟ್ಸ್, ಟಾಕ್ ಟು ಅಸ್ 5 minutes 10 minutes 1 hour, ವಿ ಡೋಂಟ್ ಮೈಂಡ್. ನಾವು ನಿಮಗೆ ಪ್ರಾಪರಾಗಿ ಆನ್ಸರ್ ಮಾಡ್ತೀವಿ, ಅದನ್ನು ನೀವು ರೆಫರೆನ್ಸ್ ಮಾಡ್ಕೋಬೋದು. ಸೊ ಇಫ್ ಯು ಚೆಕ್ ದಿಸ್, ಈ ಥರ ಇದೆ ನೋಡಿ. ಸೊ ವೈ ಇಟ್ ಈಸ್ ಲೈಕ್ ದಟ್ ಅಂಥೇಳಿ ಇಲ್ಲೇ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ ನೋಡಿ. ಓಕೆ, ಇದು ಯಾವ ಥರ ಬರುತ್ತೆ ಅಂತಂದರೆ ಇಲ್ಲೇ ಒಂದು ಮಾರ್ಕಿಂಗ್ ಮಾಡಿ ತೋರಿಸ್ಬಿಡ್ತೀನಿ ನಾನು. ಇದು ನೈಸ್ ಜಂಕ್ಷನ್ ಬರುವಂತಹ ಸೈಟ್ ಇದು. ಇಲ್ಲಿ ನೋಡಿ, ಇಲ್ಲಿ ಸೋಂಪುರ ನೈಸು, ಇಲ್ಲಿ ಸೌಂಡು ನೈಸು ಎಲ್ಲ ಇದೆ. ಇಲ್ಲಿ ಏನಾದರೂ ವಾಟರ್ದು ಏನೋ ಅಂತಿದೆ. ಇಲ್ಲಿ ಹೋಗ್ಬಿಟ್ಟು ಸೈಟ್ ವಿಸಿಟ್ ಮಾಡ್ಕೊಳ್ಳಿ. ಸೈಟ್ ವಿಸಿಟ್ ಮಾಡಿಕೊಂಡು ನೀವು ಇದನ್ನು ಚೆಕ್ ಮಾಡಿ ಅಂತ ಹೇಳ್ತಾರೆ. ಸೊ ಇದು ಮಲ್ಟಿಪಲ್ ಟೈಮ್ಸ್ ಬಂದಂಗಿದೆ. ತುಂಬ ಆಡಿರೋದ್ರಿಂದ ಜನಗಳು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ, ಬಟ್ ಸ್ಟಿಲ್ ಪ್ರೈಸ್ ಕೊಡಬೇಕಲ್ವಾ. ಸೊ ಇದು 30-40 ಲೈನು. ಐ ಜಸ್ಟ್ ಯೂಸ್ ಎಲ್ಲೋ. ನೀವು ಇದೇ ಥರನೇ ಇದನ್ನು ಚೆಕ್ ಮಾಡಬೇಕಾಗುತ್ತೆ. ಇದು 40 ಅಡಿ ಬರುತ್ತೆ. ಸೊ ಹಿಂಗೆ ನಿಮಗೆ ಒಂದು ಎಷ್ಟು ಹೇಳಿದ್ದಾರೆ, 50 ಅಡಿ ಬರುತ್ತೆ ಹಿಂಗೆ ಈ ರೋಡ್ಗೆ. ಓಕೆ, ಇಲ್ಲಿಂದ ಇಲ್ಲಿಗೆ 92 ಅಡಿ ಬರುತ್ತೆ. ಈ ಥರ ಸೈಟ್ ಇದು. ಓಕೆ, ಸೊ ದಿಸ್ ವಿಲ್ ಬಿ ಟೆಕ್ನಿಕಲಿ ಈಸ್ಟ್ ಫೇಸಿಂಗು. ಇಲ್ಲೊಂದು ರೋಡ್ ಇದೆ, ಇಲ್ಲೊಂದು ರೋಡ್ ಇದೆ,
ಹಿಂಗಿದೆ. ಎದುರುಗಡೆ ಪ್ರೈವೇಟ್ ಲ್ಯಾಂಡ್ ಎಲ್ಲ ಇದೆ. ಇಲ್ಲಿ ಯಾರು ಬರಲ್ಲ. ಇಲ್ಲಿ ಏನಿದೆ ನೋಡ್ಕೊಳ್ಳಿ. ಐ ಥಿಂಕ್ ಇದು ನೈಸ್ ರೋಡಿಗೆ ಸಂಬಂಧಪಟ್ಟ ಜಾಗ ಅಂತ ಅನ್ಕೊಂತೀನಿ. ಸೊ ಇದು ವೆಸ್ಟ್ ಆಗುತ್ತೆ, ಇದು ನಾರ್ತ್ ಆಗುತ್ತೆ. ಸ್ವಲ್ಪ ಉಲ್ಟಾ ಇದೆ, ಬಟ್ ಇದು ಸೌತ್ ಆಗುತ್ತೆ. ಈ ಥರ ನೀವು ಗಮನಿಸ್ಕೊಂಡು ಮಾಡ್ಕೋಬೇಕು. ಸೊ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಇದು ಬೇಸಿಕ್ ಪ್ರೈಸ್ ಎಷ್ಟಿದೆ ಅಂದರೆ 73,000 ಇದೆ. ಇದನ್ನು ಡಿವೈಡೆಡ್ ಬೈ 10.7 ಮಾಡಿದ್ರೆ 6,822 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿದೆ. ಸೊ ಅಗೈನ್ ಟೋಟಲ್ ವ್ಯಾಲ್ಯೂ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂದರೆ 73,000 ಇಂಟು 258 ಮಾಡಿದ್ರೆ 1,80,00,000 ಇದು ಸ್ಟಾರ್ಟ್ ಆಗುತ್ತೆ. ಸೊ ಮಿನಿಮಮ್ 10% ಅಂತಂದರೆ ಮಿನಿಮಮ್ ಒಂದು 20 ಲಕ್ಷ ಇನ್ಕ್ರೀಸ್ ಆದರೆ 2 CR. ಬೈ ಡಿಫಾಲ್ಟ್ 2 CR ಇದ್ದರೆ ಮಾತ್ರ ಇದಕ್ಕೆ ನೀವು ಅಟೆಂಡ್ ಮಾಡ್ಬೋದು. ಇಟ್ ಕ್ಯಾನ್ ಗೋ ಅಬೋವ್ ಲೈಕ್ ದಟ್ ಆಲ್. ಸೊ ಆ ಥರ ನೀವು ಎಲ್ಲದನ್ನು ನೋಡಬೇಕಾಗುತ್ತೆ. ಹೆಮ್ಮಿಗೆಪುರ. ಓಕೆ, ಏನೇ ಡೌಟ್ ಇದ್ದರೂ ಈ ಇಂಜಿನಿಯರ್ಸ್ಗೆ ಕಾಲ್ ಮಾಡ್ಬೋದು. ಬಟ್ ಕಾಲ್ ಮಾಡೋಕ್ಕಿಂತ ಮೊದಲು ಈ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಇರೋದ್ರಿಂದ ಜಸ್ಟ್ ಚೆಕ್ ಮಾಡಿ. ಸೊ ಇಲ್ಲಿ ನೋಡಿ 3,000 ಅಡಿ ಚಿಕ್ಕ ಸೈಟ್ ಬೇಕು ಅಂತಂದರೆ ಹೆಮ್ಮಿಗೆಪುರದಲ್ಲಿದೆ. 2030 ಚಿಕ್ಕದು ಓಕೆ ಅಂದರೆ ಬನಶಂಕರಿ, ಹೆಮ್ಮಿಗೆಪುರ ಇಲ್ಲೊಂದಿದೆ ನೋಡಿ ಆರ್ಟ್ ಸೈಟು. ಸೊ ಇಲ್ಲೊಂದು 250 ಚಿಕ್ಕ ತುಂಬ ಚಿಕ್ಕ ಸೈಟ್ ಭಾಳ ಏನಿಲ್ಲ, ಬಟ್ ಡೀಸೆಂಟ್ ಕಾಂಬಿನೇಷನ್ ಆಫ್ ಎಲ್ಲ ಇದೆ. ಒಂದು ಕಡೆ 72,000 ಇದ್ದರೆ ಒಂದು ಕಡೆ ಇಲ್ಲಿ ನೋಡಿ ತಿಪ್ಸಂದ್ರ 9th 4th ಬ್ಲಾಕ್ JP ನಗರ. ಇಲ್ಲಿ ನೋಡಿ 1 ಲಕ್ಷ ಅಂದರೆ 10,000 ಪರ್ ಸ್ಕ್ವೇರ್ ಫೀಟ್ ಇದೆ. ಐ ಥಿಂಕ್ JP ನಗರ ಆಲ್ಮೋಸ್ಟ್ 10,000 ಪರ್ ಸ್ಕ್ವೇರ್ ಫೀಟ್ ರೀಚ್ ಆಗಿಬಿಡ್ತು. ಓಕೆ, ಸೊ ಈ ಥರ. ಅದೇ ನಮ್ಮ ಅರ್ಕಾವತಿಯಲ್ಲಿ ಹೋದ್ರೂ ಕೂಡ ಅಷ್ಟೇ, ಓದ್ಕೊಳೋದು ಮಾಡೋದೆಲ್ಲ ಡಿಫ್ರೆಂಟು. ಚಿಕ್ಕ ಸೈಟ್ಸಲ್ಲಿ ಈ ಸಲ ಜಾಸ್ತಿ ಇದೆ. ಮೀಡಿಯಮ್ ಸೈಟ್ಗಳು ಕೂಡ ಒಂದು ಲೆವೆಲಿಗಿದೆ. ಕಾಂಬಿನೇಷನ್ ಆಫ್ ಎಲ್ಲ ಥರ ಸೈಟ್ಗಳು ಇದೆ. ಆಲ್ಮೋಸ್ಟ್ 95% ಕಾರ್ನರೇ ಇರುತ್ತೆ. ಸೊ 87 ಅಂದರೆ 8,500 ಸ್ಟಾರ್ಟಿಂಗ್ ಪ್ರೈಸ್ ಇದೆ. ಸರ್ ಎಂ ವಿಶ್ವೇಶ್ವರ ಲೇಔಟಲ್ಲಿ ಇರೋದು ಒಂದು 3 ಸೈಟು. ಅದರಲ್ಲಿ ಒಂದು 2030 ಈಕ್ವಲ್ ಇದೆ, ಒಂದು 2,000 ಅಡಿ ಇದೆ. ನಿಮ್ಮ ಬಜೆಟ್ ಏನಾದರೂ 10,000 ಕೆಳಗಡೆ ಇದ್ದರೆ ಹಾಕೋಕ್ಕೆ ಹೋಗ್ಬೇಡಿ. ಇರ್ರೆಸ್ಪೆಕ್ಟಿವ್ ಆಫ್ ಇದೆಲ್ಲೇ ಇದ್ದರೂ ನಿಮಗೆ ಸಿಗೋದು ಕಷ್ಟ. ಓಕೆ, ಅದೊಂದು ಗಮನದಲ್ಲಿ ಇರಲಿ. ಅದ್ರ ಜೊತೆಗೆ 4 ಲಕ್ಷ EMD ಕಟ್ಟಿದ ಮೇಲೆ ನಿಮಗೆ ಒಂದು ಸೈಟಿಗೆ ಪರ್ಮಿಷನ್ 4 ಲಕ್ಷ ತುಂಬಬೇಕು. ಟೋಟಲ್ ಅನ್ಕೊಳ್ಳೋಣ. ನೀವೇನಾದರೂ ಇನ್ನೊಂದು ಇಂಪಾರ್ಟೆಂಟ್ ನೀವೇನು ಚೆಕ್ ಮಾಡಬೇಕು ಅಂತಂದರೆ, ಇಫ್ ಯುವರ್ ಬಜೆಟ್ ಇಸ್, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ 1 CR ಇದ್ದರೆ, ಓಕೆ 1 CR ಇದ್ದರೆ ನೀವು 25%ನ್ನು ನೀವು ಇಟ್ಕೊಳ್ಳೇಬೇಕು ಈಗ ರೆಡಿಮೇಡು. ಸೊ 4 ಲಕ್ಷ EMD ಕಟ್ತೀರಾ. ನಾಳೆ ಏನಾದರೂ 1 CRಗೆ ಸಿಕ್ತು ಅಂತಂದರೆ 25 ಲಕ್ಷ ಇಮಿಡಿಯೇಟಾಗಿ ಕಟ್ಟಬೇಕು. ಇಮಿಡಿಯೇಟ್ ಅಂದರೆ ಇಮೇಲ್ ಬಂದಮೇಲೆ 30%. ರಿಮೈನಿಂಗ್ 75%ಗೆ ನಿಮಗೆ ಬ್ಯಾಂಕ್ ಕಡೆಯಿಂದ ಲೋನ್ ಆಗುತ್ತೆ. ಯು ಕ್ಯಾನ್ ಅಡ್ಜಸ್ಟ್ ಹೌ ಎವರ್ ಯು ವಾಂಟ್. ಇಫ್ ಯುವರ್ ಬಜೆಟ್ ಇಸ್ 2 CR, ಯು ನೀಡ್ ಟು ಅರೇಂಜ್ 50 lakhs ಇಮಿಡಿಯೇಟ್ಲಿ. ಅಷ್ಟು ಕೆಪಾಸಿಟಿ ಇರಬೇಕು. ಯುವರ್ ಬಜೆಟ್ ಇಸ್ 5 CR, 1.25 ನಿಮ್ಮ ಹತ್ರ ಇರಬೇಕು. ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಕ್ಯಾಲ್ಕುಲೇಷನ್ಸ್ ಪ್ರಕಾರ. ಸೊ ದಿಸ್ ಆಲ್ ಅಬೌಟ್. ಇವನ್ ನಾವು ಹೇಗೆ ಚೆಕ್ ಮಾಡೋದಲ್ವಾ, ಅದೇ ರೀತಿ ಪ್ರತಿಯೊಂದು ಜಿಯೋ ಟ್ಯಾಗನ್ನು ಅಲ್ಲಿ ಅಳತೆ ನೋಡಿ, ಇಲ್ಲೂ ಅಳತೆ ನೋಡಿ, ಸೈಟ್ ವಿಸಿಟ್ ಮಾಡಿ ನಿಮಗೆ ಅದು ಕರೆಕ್ಟಾಗಿ ಅನಿಸಿದ್ರೆ 1 ಅಡಿ 2 ಅಡಿ ಡಿಫ್ರೆನ್ಸ್ ಆದರೆ ಪರವಾಗಿಲ್ಲ, ತುಂಬ ಡಿಫ್ರೆನ್ಸ್ ಇರಬಾರ್ದು. ಆಮೇಲೆ ಸೈಟ್ ನಂಬರು ನೋಡಬೇಕಾದ್ರೂ ಅಷ್ಟೇ. ಇದು ಸೈಟ್ ನಂಬರ್ 1 ಅಂತಿದೆ, ಇದರ ಪಕ್ಕದಲ್ಲಿ 2 or 3 ಇರಲೇಬೇಕು, ಹಿಂದ್ಗಡೆ 5, 6, 7 ಇರಲೇಬೇಕು. ಇದು ಸೈಟ್ ನಂಬರ್ 1 ಅಂತ ಚೆಕ್ ಇನ್ ಇದ್ದು ಪಕ್ಕದ ಸೈಟ್ 50 ಇದ್ದರೆ ದೆನ್ ಸಮ್ ರಾಂಗ್ ಚೆಕ್ ಇನ್ ಆಗಿರುತ್ತೆ. ಅದು ಕೂಡ ಗಮನದಲ್ಲಿರಬೇಕು. ಸೊ ಅದ್ರ ಜೊತೆಗೆ ಇವರು ಈ ಜಿಯೋ ಮ್ಯಾಪನ್ನು ಕೂಡ ಹಾಕಿದ್ದಾರೆ. ಓಕೆ, ಇದನ್ನು ಕೂಡ ಹೋಗ್ಬಿಟ್ಟು ಡಬಲ್ ಚೆಕ್ಕಿಗೋಸ್ಕರ ಇದನ್ನು ಚೆಕ್ ಮಾಡಬೇಕು. ಈಗ ನೋಡಿ ಅದೇ ಸೈಟನ್ನು ನಾನು ತೋರಿಸ್ತೀನಿ. ಇಲ್ಲಿದೆ ನೋಡಿ, see 1373. whatever I marked, it is perfectly they marked. Okay, so it is a 40, one side 50, another side 90. Okay, very good location, but yeah, extreme end ಅಲ್ಲಿ ಇದೆ. I don't know how noise gives. ಇದು ಎದುರುಗಡೆ ಇರೋದು ಇದು ಏನು ಅಂತ ನಂಗೆ ಐಡಿಯಾ ಇಲ್ಲ. ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ವಿಸಿಟ್ ಮಾಡ್ಕೊಂಡ್ಬಿಟ್ಟು ಇಲ್ಲೆಲ್ಲ ನೋಡಿ ಮನೆಗಳಾಗಿದೆ, ಅಲ್ಲಿ ಕೇಳಿ ಒಂದೆರಡು ಫೀಡ್ಬ್ಯಾಕ್ ತೊಗೊಂಡು ಪಾರ್ಟಿಸಿಪೇಟ್ ಮಾಡಿ. ಸ್ಕೂಲ್ ಇದೆ, ಅಷ್ಟೊತ್ತನ ಸ್ಕೂಲ್ ಇದೆ, ಅದೆಲ್ಲ ಇದೆ. ಈ ಥರ 3 ರಿವ್ಯೂ ಮಾಡಿಬಿಟ್ಟೆ ತಗೋಬೇಕು. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಇದೆ. ಓಕೆ, 10th ಬ್ಲಾಕಲ್ಲಿದೆ, 5th ಬ್ಲಾಕಲ್ಲಿದೆ, 11th ಬ್ಲಾಕಲ್ಲಿದೆ. BBMP 2 ಯಾರ್ಡ್ ಪಕ್ಕದಲ್ಲೇ ಒಂದು 2 ಇದೆ. ಓಕೆ, ಸೊ ಆಮೇಲೆ ನೈಸ್ ರೋಡ್ ಡೆಡ್ಡಲ್ಲಿ ಬೇಕು ಅಂದರೂ ಕೂಡ ಒಂದು 2 ಇದೆ. ಸೊ ಅದರ ಜೊತೆಗೆ JP ನಗರದಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಓಕೆ, ಕೈ ಸ್ಟಾರ್ಟ್ ಆಗೋದು 11th ವೆಯ್ಟ್ ಮಾಡಿ, ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಸೊ ಅದರ ಜೊತೆಗೆ ಇದನ್ನೆಲ್ಲ ಈ ಥರ ರಿವ್ಯೂ ಮಾಡಿ. ಸೊ ಒಂದು ಸೈಟನ್ನು ನೀವು ಝೂಮ್ ಮಾಡಿದಾಗ, ಓಕೆ, ಸ್ಲೋಲಿ ಝೂಮ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಲೆಟ್ ಮೀ ರೆಫರ್ ದಿಸ್ ಯಾವುದಾದ್ರೂ ಒಂದು ವಿಡಿಯೋ, ಒಂದು ಸೈಟನ್ನ ಲಾಸ್ಟ್ ಒಂದು ಸೈಟ್. ಓಕೆ, ಈಗ ನಾನು ಈ ಸೈಟ್ ನೋಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಓಕೆ, ಕರ್ಸರ್ ಝೂಮ್ ಮಾಡಿದೆ. ಸೊ ಟಾಪ್ ಈಸ್ ಆಲ್ವೇಸ್ ನಾರ್ತ್, ರೈಟ್ ಸೈಡ್ ಈಸ್ ಈಸ್ಟ್. 99% ಗೂಗಲ್ ಅರ್ಥಲ್ಲಿ ಡಬಲ್ ಚೆಕ್ ಮಾಡಿ ಮಾಡಬೇಕು. ಸೊ ಇಲ್ಲಿ ನೋಡಿ, ಈ ಸೈಟ್ ಪಕ್ಕದಲ್ಲಿ ರೋಡ್ ಚೆನ್ನಾಗಿ ಕಾಣ್ತಾ ಇದೆ, ಮನೆಗಳಿದೆ, ಇಲ್ಲೊಂದು ಪ್ರೈವೇಟ್ ಲ್ಯಾಂಡ್ ಇದೆ, ಇಲ್ಲೊಂದು ಕೆರೆ ಇದೆ,
ಓಕೆ, ಇಲ್ಲಿಂದ ಎಲ್ಲೆಲ್ಲಿ ಓಡಾಡ್ಬೋದು ಅದನ್ನೆಲ್ಲ ಗಮನಿಸ್ಬಿಟ್ಟೆ ನೀವು ವಿಸಿಟಿಂಗ್ ಮಾಡಬೇಕಾಗುತ್ತೆ. ಸೊ ಈ ಥರ. ಸೊ ಕೆಲವೊಂದು ಬೇಸಿಕ್ ಡೀಟೇಲ್ಸು ನಿಮಗೆ KPPಯಲ್ಲೇ ಸಿಗುತ್ತೆ ಇನ್ ಟರ್ಮ್ಸ್ ಆಫ್ ಫಾರ್ಮ್ ಆಗಲಿ. ಅಂದರೆ ಈಗ ಈ ಥರ ಒಂದು ಫಾರ್ಮ್ ಇರುತ್ತೆ. ಸೈಟ್ ಸೆಲೆಕ್ಷನ್ ಆದಮೇಲೆ ನಿಮ್ಮ ಹೆಸರು, ಆಪ್ಷನ್ ನಂಬರು, ಲೇಔಟು ಯಾವುದು, ಸೈಟ್ ನಂಬರು, ಒಂದು ಫೋಟೋ ಹಾಕಿ. ಜಾಯಿಂಟ್ ವೆಂಚರ್ ಹೋಗಿದ್ರೆ ಅವ್ರು ಯಾರ ಹೆಸರಲ್ಲೇ ಹೋಗ್ತಾರೆ, ಬ್ರದರು, ಸಿಸ್ಟರು, ವೈಫು, ಹಸ್ಬೆಂಡು, ಡ್ಯಾಡು, ಮಾಮು, ಫಾದರ್ ಇಲ್ಲ, ಸನ್ ಇಲ್ಲ, ಇವನ್ನೆಲ್ಲ ಹಾಕಿ ಸಿಗ್ನೇಚರ್ ಮಾಡಬೇಕಾಗುತ್ತೆ. ಒಂದು ಅಡಿಷ್ನಲಿ ಅವ್ರದ್ದೊಂದು ಆಧಾರ್ ಕಾರ್ಡು ನೀವು ಲೋಡ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಡೀಟೇಲ್ಸು 10th ಆದಮೇಲೆ ಇಲ್ಲಿಗೆ ಬರುತ್ತೆ. ನೀವು ಈ ಪಬ್ಲಿಷ್ಡಲ್ಲಿ ಹೋಗಿ ಸರ್ಚ್ ಮಾಡಿ ಇಟ್ಕೊಳ್ಳಿ. ಬಟ್ ಇಟ್ ಈಸ್ ಗುಡ್ ಟು ಪ್ರಿಪೇರ್. ಸೊ ಓವರ್ ಆಲ್ ನೀವು ಈ ಥರ ಪ್ರಿಪೇರ್ ಆಗಬೇಕು. ಸೊ ಗೋಯಿಂಗ್ ಬ್ಯಾಕ್ ಟು ಪ್ರೀವಿಯಸ್ ಡೇಟಾ ಆಪ್ಷನ್ ಮೇಲೆ ಇಲ್ಲಿ ನೋಡಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಅಂಜನಾಪುರದಲ್ಲಿ 141% ಆಗಿದೆ. ಇಲ್ಲಿ ನೋಡಿ, ಅರ್ಕಾವತಿ 11th ಬ್ಲಾಕಲ್ಲಿ 186, 110. ಅದೇ ಅರ್ಕಾವತಿ ಸಂಪಿಗೆಹಳ್ಳಿ ಬ್ಲಾಕಲ್ಲಿ ಲೆಸ್ ದೆನ್ 30-40%. ಇಲ್ಲಿ ನೋಡಿ, ಈ 3rd ಬ್ಲಾಕಲ್ಲಿ 62%. ಅದೇ 3rd ಬ್ಲಾಕಲ್ಲಿ 13, 11, 15%. ಓಕೆ. ಸೊ ವೆಂಕಟ 100% ಕೊಟ್ಟಿದ್ದಾರೆ, 80% ಕೊಟ್ಟಿದ್ದಾರೆ, 57% ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 15 ಬ್ಲಾಕ್ ಅರ್ಕಾವತಿಯಲ್ಲಿ 10, 10, 14, 43%. ಅಂದರೆ ಇದು ಹೈಕು. ಬೇಸಿಕ್ ಪ್ರೈಸ್ ಮೇಲೆ ಎಷ್ಟು ಹೈಕ್ ಆಗಿದೆ ಅಂತ ನಾನು ಹೇಳ್ತಾ ಇರೋದು. ಸೊ ಅಗೇನ್ ಅರ್ಕಾವತಿ 3rd ಬ್ಲಾಕಲ್ಲಿ ನೋಡಿ 63%. ಅದೇ ಅರ್ಕಾವತಿ ಲೇಔಟ್ 1 ಜಕ್ಕೂರಲ್ಲಿ 12%. ಓಕೆ. ಸೊ ಈಗ ನೋಡಿ ಬನಶಂಕರಿ 10th ಬ್ಲಾಕಲ್ಲಿ 100%. ಬನಶಂಕರಿ 3rd ಬ್ಲಾಕಲ್ಲಿ ಇಲ್ಲಿ ನೋಡಿ 300% ಎಲ್ಲ ಹೋಗ್ಬಿಟ್ಟಿದೆ. ಇವೆಲ್ಲ ಮೇನ್ ರೋಡಿಗಿರೋ ಕಮರ್ಷಿಯಲ್ ಸೈಟ್ಗಳು. ಅದೇ ಅರ್ಕಾವತಿ ಲೇಔಟಲ್ಲಿ ಇಲ್ಲಿ ನೋಡಿ 10% ಬೇಸಿಕ್ ಪ್ರೈಸಲ್ಲೇ ತೊಗೊಂಡಿದ್ದಾರೆ. ಬನಶಂಕರಿ 6th ಸ್ಟೇಜಲ್ಲಿ ನೋಡಿ 178% ಕೊಟ್ಟಿದ್ದಾರೆ, 83% ಕೊಟ್ಟು. ಸೊ ಹಾಗಾಗಿ ಸೈಟ್ ಸೆಲೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಸೊ ಅದ್ರ ಮೇಲೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಎಕ್ಸ್ಕ್ಲೂಸಿವ್ ಇದ್ರ ಬಗ್ಗೆನೇ ನಾನು ಮಲ್ಟಿಪಲ್ ವೀಡಿಯೋ ಬರ್ತಾನೆ ಇರುತ್ತೆ. ಸೊ ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು. ನಿಮ್ಗೆ ಏನಾದರೂ ಡೇಟಾ ಬೇಕಂದರೆ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಅಸ್. ವಿ ವಿಲ್ ಪ್ರೊವೈಡ್ ಯು ಆಲ್ ದ ಡೇಟಾ ವಿಚ್ ವಿಲ್ ಹೆಲ್ಪ್ ಯು. ಸೊ ಡೇಟಾ ಜೊತೆಗೆ ವಿಲ್ ಆಲ್ಸೋ ಕನ್ಸಲ್ಟ್ ಯು, ಯಾವ ಥರ ಅದನ್ನು ಓದ್ಕೋಬೇಕು, ಯಾವ ಥರ ಮಾಡ್ಕೋಬೇಕು. ಈವನ್ BDA ಆಪ್ಷನ್ಗೆ ನೀವೇನಾದರೂ ಪ್ರಿಪೇರ್ ಆಗ್ತಾ ಇದ್ದರೆ, ಇಫ್ ಯು ಡೋಂಟ್ ನೋ ವಾಟ್ ಟು ಡೂ, ವೆನ್ ಟು ಡೂ ಅದೆಲ್ಲ, ಸೊ ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕವರ್ ಮಾಡ್ತೀವಿ. ಸೊ ದಟ್ಸ್ ಆಲ್. ಎನಿ ಕ್ವಶನ್ಸ್ ಇದ್ದರೆ ನಮಗೆ ಡ್ರಾಪ್ ಇನ್ ಮಾಡಿ. KPP ಇದು 2 ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ. ನಮ್ಮದು ಪರ್ಟಿಕ್ಯುಲರ್ ಲಿಂಕ್ ಬೇರೆ ಇದೆ, ಅದನ್ನು ಜಾಯ್ನ್ ಆಗಿ. ಸೊ ಅದ್ರ ಮೇಲೆ ಏನೇ ಡೌಟ್ ಇದ್ರು ವಿ ಆರ್ ವೆರಿ ಹ್ಯಾಪಿ ಟು ಅಡ್ರೆಸ್ ಯುವರ್. ಫೇಸ್ಬುಕ್ಕಲ್ಲಿ ರೆಸ್ಪಾನ್ಸ್ ಇರೋದಿಲ್ಲ, ಸೊ ಹಾಗಾಗಿ ವಾಟ್ಸಪ್ ಕಮ್ಯುನಿಟಿ ಜಾಯ್ನ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಡೇಟಾ ಬಂದಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಲೇಟೆಸ್ಟ್ ಆಗಿ ನಮ್ಮ ಚಾನಲಲ್ಲಿ ಇಫ್ ಯು ಗೋ ಟು ಅವರ್ ಚಾನಲ್ ವಿಡಿಯೋ ಸೆಕ್ಷನ್ಗೆ ಹೋದರೆ ಎಲ್ಲ ಡೀಟೇಲ್ಸ್ನ ಹಾಕಿದ್ದೀನಿ. BDA ಆಪ್ಷನ್ಸು ಅದೆಲ್ಲ, ಅದನ್ನು ಕೂಡ ಒಂದ್ಸಲ ನೋಡ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.